ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಇದು ಕೇವಲ ಒಂದು ಅಪರಾಧದ ಕಥೆಯಲ್ಲ, ನಂಬಿಕೆಗೆ ನಡೆದಂಥ ದ್ರೋಹದ ಕರಾಳ ಅಧ್ಯಾಯ. ಪ್ರೀತಿಯಿಂದ ಕಟ್ಟಿದಂಥ ಸಂಸಾರ ಕೊನೆಗೆ ಸ್ಮಶಾನವಾಗಿದ್ದು ಹೇಗೆ ಅನ್ನೋ ಕತೆ. 45 ದಿನಗಳ ಕಾಲ ತನ್ನ ಗಂಡನ ಶವದ ಮೇಲೆಯೇ ನಿಂತ್ಕೊಂಡು ಸ್ನಾನ ಮಾಡ್ತಾ ಇದ್ದಂಥ ನಾರಿಯ ಕ್ರೌರ್ಯದ ಕತೆ ಕೇಳಿದ್ರೆ ನಿಮ್ಮ ಮೈ ಜುಮ್ ಅಂದುಬಿಡುತ್ತೆ. ಅದು ಆಗ್ರಾದ ಸಿಕಂದ್ರ ಪ್ರದೇಶದ ರೇಣುಕಾಧಾಮ್ ಕಾಲೋನಿ. ಅಲ್ಲಿ 45 ವರ್ಷದ ಸುರೇಂದ್ರ ಕುಮಾರ್ ಶರ್ಮಾ ತನ್ನ ಪತ್ನಿ ರೂಬಿ ಮತ್ತು 2 ಹೆಣ್ಣು ಮಕ್ಕಳೊಂದಿಗೆ ವಾಸವಾಗಿದ್ದರು. ಎಲ್ಲರ ಕಣ್ಣಿಗೆ ಅದು ಸುಂದರವಾದಂಥ ಸಂಸಾರ. ಆದರೆ ಆ ಮನೆಯ ಒಳಗಿದ್ದಂಥ ಕಹಿ ಸತ್ಯವೇ ಬೇರೆಯಾಗಿತ್ತು. ಸುರೇಂದ್ರ ವಿಪರೀತವಾದಂಥ ಕುಡುಕ. ಪ್ರತಿದಿನ ಕುಡಿದು ಬಂದು ಹೆಂಡತಿಗೆ ನರಕ ದರ್ಶನವನ್ನು ಮಾಡಿಸ್ತಾ ಇದ್ದ. ದಿನ ಜಗಳ, ದಿನ ರಂಪಾಟ. ಈ ನರಕದಿಂದ ಮುಕ್ತಿ ಪಡೀಲಿಕ್ಕೆ ಆಕೆ ಹೆಣೆದಂಥ ಪ್ಲಾನ್ ನಿಜಕ್ಕೂ ಕೂಡ ಭಯವನ್ನು ಹುಟ್ಟಿಸುವಂಥದ್ದು. ಸುರೇಂದ್ರ ಶರ್ಮಾ ಮತ್ತು ಆರೋಪಿ ರೂಬಿ ಶರ್ಮಾಗೆ ಮದುವೆಯಾಗಿ 16 ವರ್ಷಗಳೇ ಕಳೆದು ಹೋಗಿದ್ವು. ಅವರು ಕಳೆದ 9 ವರ್ಷಗಳಿಂದ ರೇಣುಕಾಧಾಮ್ ಕಾಲೋನಿಯ ಆ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾಯಿದ್ರು. ಅವತ್ತು ಮೇ ತಿಂಗಳ ಒಂದು ರಾತ್ರಿ ಪತ್ನಿ ರೂಬಿ ತನ್ನಿಬ್ಬರು ಹೆಣ್ಣು ಮಕ್ಕಳನ್ನು ಮೊದಲೇ ಸಂಬಂಧಿಕರ ಮನೆಗೆ ಕಳಿಸ್ತಾಳೆ. ಗಂಡ ಸುರೇಂದ್ರ ಮನೆಗೆ ಬಂದಾಗ ಆಕೆಗೆ ಆತನ ಮೇಲೆ ಯಾವತ್ತೂ ಇಲ್ಲದ ಪ್ರೀತಿ ಹುಕ್ಕ ಬರುತ್ತೆ. ರುಚಿಕರವಾದಂಥ ಕೀರ್ ಅಂದರೆ ಪಾಯಸವನ್ನು ಮಾಡಿಕೊಡ್ತಾಳೆ. ಆದರೆ ಆ ಪಾಯಸದಲ್ಲಿ ಬೆರೆಸಿದ್ದು ಮಾತ್ರ ಯಮನ ದೂತರಂತಿದ್ದಂಥ ನಿದ್ರೆ ಬರ್ತಕ್ಕಂಥ ಟ್ಯಾಬ್ಲೆಟ್ಸ್ಗಳು. ನೋಡಿ, ಪಾಯಸವನ್ನು ತಿಂದಂಥ ಸುರೇಂದ್ರ ಪ್ರಜ್ಞೆ ತಪ್ಪಿ ನಿದ್ದೆಗೆ ಜಾರಿ ಹೋಗ್ತಾನೆ. ರೂಬಿ ಆತನ ಮುಖಕ್ಕೆ ದಿಂಬನ್ನು ಒತ್ತಿ ಉಸಿರುಗಟ್ಟಿಸಿ ಆತನ ಪ್ರಾಣವನ್ನು ತೆಗೆದು ಬಿಡ್ತಾಳೆ. ನೋಡಿ, ಕೃತ್ಯವನ್ನು ಮಾಡಾಯಿತು. ಈಗ ಮೃತದೇಹವನ್ನು ಏನು ಮಾಡೋದು? ಯಾರಿಗೂ ಅನುಮಾನ ಬಾರದಿರಲಿಕ್ಕೆ ರೂಬಿ ಆರಿಸ್ಕೊಂಡಿದ್ದಂತಹ ಜಾಗ ತನ್ನದೇ ಮನೆಯ ಬಾತ್ರೂಮ್. ಮಾರನೇ ದಿನವೇ ಬಾತ್ರೂಮ್ ನೆಲವನ್ನು ಅಗೆದು ಗಂಡನ ಆ ಒಂದು ಶವವನ್ನು ಹೂತು ಹಾಕ್ತಾಳೆ. ಇದು ನಿಮಗೆ ನೋಡಿ ಒಂದು ರೀತಿಯಾಗಿ ದೃಶ್ಯಂ ಸಿನಿಮಾವನ್ನು ನೆನಪಿಸೋ ಹಾಗಿದೆ. ಈ ಥರದ ಅನೇಕ ಘಟನೆಗಳು ಕೂಡ ಬಂದು ಹೋಗಿಬಿಟ್ಟಿದ್ದಾವೆ. ಆದರೆ ಹೆಣ್ಣಿನ ಮನಸ್ಥಿತಿ ಬದಲಾಗ್ತಾ ಇರ್ತಕ್ಕಂಥ ಪರಿ ಆ ಕ್ರೌರ್ಯದ ಪರಮಾವಧಿಯನ್ನು ನಾನು ಈ ಸ್ಟೋರಿಯಲ್ಲಿ ನಿಮಗೆ ಬೆಚ್ಚಿ ಬೀಳಿಸುವ ಘಟನೆಯನ್ನು ವಿಶ್ಲೇಷಣೆ ಮಾಡ್ತಾ ಇರೋದು. ನೋಡಿ, ಒಂದು ಕಡೆ ಆ ಗಂಡನ ಮೃತದೇಹವನ್ನು ಹೂತು ಹಾಕಿದ ಮೇಲೆ ಅದರ ಮೇಲೆ ಸಿಮೆಂಟ್ ಕಾಂಕ್ರೀಟನ್ನು ಹಾಕಿ ಹೊಸ ಟೈಲ್ಸನ್ನು ಕೂರಿಸ್ತಾಳೆ. ನಿಮಗೆಲ್ರಿಗೂ ಕೂಡ ಒಂದು ಅನುಮಾನ ಬರ್ತಾ ಇರ್ಬೋದು, ಇದೆಲ್ಲವನ್ನೂ ಕೂಡ ಈಕೆ ಒಬ್ಬಳೇ ಮಾಡಿದಾಳ ಅಂತ. ಆರಂಭದಲ್ಲಿ ಈಕೆ ಒಬ್ಬಳೇ ಮಾಡಿದಾಳೆ ಅನ್ನೋದೇ ತನಿಖೆಯಲ್ಲಿ ಈಗ ಪ್ರೂವ್ ಆಗಿರೋದು. ಆಕೆ ಇನ್ನೂ ಕೂಡ ಹೆಚ್ಚಿನ ಮಾಹಿತಿನ ಬಾಯಿ ಬಿಡಬೇಕಾಗಿದೆ. ನೋಡಿ, ಅಲ್ಲಿ ಕಥೆ ಮುಗಿಲಿಲ್ಲ. ಹೊಸ ಟೈಲ್ಸನ್ನು ಕೂರಿಸಿದ ಮೇಲೆ ಅಲ್ಲಿ ಕತೆ ಸ್ಟೋರಿ ಮುಗಿದಿಲ್ಲ ಅಂತಲೇ ನಾನು ಹೇಳ್ತಾ ಇರೋದು. ಮೇ 26ನೇ ತಾರೀಕು ಪೊಲೀಸರ ಬಳಿ ಹೋಗಿ ಈಕೆ ಏನು ಮಾಡ್ತಾಳೆ ಅಂದರೆ, ನನ್ನ ಗಂಡ ಕಾಣೆ ಆಗಿದ್ದಾರೆ ಅಂತ ಹೇಳಿ ಕಣ್ಣೀರಿಡ್ತಾ ದೂರನ್ನು ಕೊಡ್ತಾಳೆ. ಹೈ ಡ್ರಾಮಾ. ಪೊಲೀಸ್ನವ್ರಿಗೆಲ್ಲೂ ಕೂಡ ಅನುಮಾನವೇ ಬರೋದಿಲ್ಲ. ನೋಡಿ, ಆರಂಭದಲ್ಲಿ ಪೊಲೀಸ್ನವ್ರ ಹತ್ರ ಯಾರೇ ಬಂದು ಈ ಥರ ದೂರು ಕೊಟ್ಟಾಗ ಈ ಥರದ ಅನುಮಾನದ ಕೇಸ್ಗಳಲ್ಲಿ ಅವರು ಮೊದಲು ಇವ್ರನ್ನೇ ಅನುಮಾನ ದೃಷ್ಟಿಯಲ್ಲೇ ನೋಡೋದು. ಯಾಕೆಂದರೆ ಇವರಿಬ್ಬರ ನಡುವೆ ಏನಾದರೂ ಜಗಳ ಆಯ್ತಾ, ಅಕ್ಕಪಕ್ಕದವ್ರನ್ನೂ ಕೂಡ ವಿಚಾರಿಸ್ತಾರೆ, ಎಲ್ಲವೂ ಕೂಡ ನಡೆಯುತ್ತೆ. ಆದರೆ ಆರಂಭದಲ್ಲಿ ಇದು ಯಾವುದೂ ಕೂಡ ಪೊಲೀಸ್ನವ್ರಿಗೆ ಗೊತ್ತಾಗದೇ ಇರೋದು. ಯಾರಾದರೂ ಮನೆಗೆ ಬಂದರೆ ಗಂಡನ ನೆನೆದು ಈಕೆ ಅಳ್ತಾ ಇದ್ದಂಥ ಪರಿ. ಜೊತೆಗೆ ಪ್ರತಿದಿನ ಅದೇ ಬಾತ್ರೂಮ್ನಲ್ಲಿ ಗಂಡನ ಮೃತದೇಹವನ್ನು ಅಡಗಿಸಿಟ್ಟಿರ್ತಕ್ಕಂಥ ಹೂತು ಹಾಕಿರ್ತಕ್ಕಂಥ ಜಾಗದ ಮೇಲೆ ನಿಂತ್ಕೊಂಡೀಕೆ ಸ್ನಾನ ಮಾಡ್ತಾಯಿದ್ಲು ಅನ್ನೋ ಒಂದು ಬೆಚ್ಚಿ ಬೀಳಿಸುವಂಥ ಸಂಗತಿಗಳು. ಆಕೆಯ ಕಲ್ಲಿನ ಹೃದಯಕ್ಕೆ ಆ ಒಂದು ಮೃತದೇಹದ ವಾಸನೆ ಕೂಡ ತಟ್ಟಲಿಲ್ಲ, ಪಾಪ ಪ್ರಜ್ಞೆ ಕೂಡ ಕಾಡಲಿಲ್ಲ, ಅದು ಯಾವುದೇ ಭಯವೂ ಕೂಡ ಇಲ್ಲ ಆಕೆಗೆ. ಆದರೆ ಗೊತ್ತಾಗಿದ್ದು ಹೇಗೆ ಅನ್ನೋ ಒಂದು ಅಚ್ಚರಿಯಾದಂಥ ಅಂಶಗಳು. ಅತ್ತಿಯ ಮುಂದೆ ಆ ರಹಸ್ಯವನ್ನು ಈಕೆ ಬಿಚ್ಚಿಟ್ಟಿದ್ದೇ ದೊಡ್ಡ ಆಪತ್ತು. ಗುರುವಾರ ಪೊಲೀಸ್ನವರು ತನಿಖೆಯ ಭಾಗವಾಗಿ ರೂಬಿ ಮನೆಗೆ ಬಂದು ಹೋಗ್ತಾರೆ. ಪೊಲೀಸ್ನವರು ಹೋದ ಬಳಿಕ ಅವತ್ತು ರಾತ್ರಿ ರೂಬಿಗೆ ಅದು ಯಾಕೋ ತಡ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ತನ್ನ ಗಂಡ ಎಲ್ಲೂ ಕೂಡ ನಾಪತ್ತೆಯಾಗಿಲ್ಲ, ನಾನೇ ಆತನನ್ನು ಈ ರೀತಿಯಾಗಿ ಮನೆಯೊಳಗೆ ಹೂತು ಬಿಟ್ಟಿದ್ದೀನಿ, ಸಾರಿ ಅತ್ತೆ, ಕ್ಷಮಿಸಿ ಅತ್ತೆ ಅಂತೇಳಿ ಕಣ್ಣೀರಿಡ್ತಾ ನಿಜವನ್ನು ಒಪ್ಕೊಂಡು ಬಿಡ್ತಾಳೆ. ಅಲ್ಲಿಗೆ ಮುಗೀತಾ ಇದು. ಒಪ್ಕೊಂಡು ಬಿಟ್ಟ ತಕ್ಷಣ ಅವ್ರು ಸುಮ್ಮನೆ ಇರ್ತಾರೆ. ತಕ್ಷಣವೇ ಸುರೇಂದ್ರನ ಸಹೋದರ ಪೊಲೀಸ್ನವ್ರಿಗೆ ಮಾಹಿತಿ ಕೊಟ್ಟು ಪೊಲೀಸ್ನವ್ರನ್ನ ಕರೆಸ್ಕೊಳ್ತಾನೆ. ಅದಾದಮೇಲೆ ಪೊಲೀಸ್ನವರು ಬಾತ್ರೂಮನ್ನು ಅಗೆದಾಗ ಒಂದಿಷ್ಟು ಅಸ್ಥಿ ಪಂಜರಗಳು ಸಿಗುತ್ತೆ. ನೋಡಿ, ಆರೋಪಿ ಮಹಿಳೆ ಕೊಟ್ಟಂಥ ಮಾಹಿತಿಯನ್ನು ಆಧರಿಸಿ ಪೊಲೀಸ್ನವರು ತಹಶೀಲ್ದಾರ್ ಸಮ್ಮುಖದಲ್ಲಿ ಮನೆಯ ಬಾತ್ರೂಮ್ ನೆಲವನ್ನು ಅಗಿತಾರೆ. ನಿಮಗೆ ಆ ವಿಡಿಯೋಗಳನ್ನು ಕೆಲವೊಂದನ್ನು ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ. ಯಾಕೆಂದರೆ ಆ ಡಿಗ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಪೊಲೀಸ್ನವರು ಯಾರಾದರೂ ಆ ಶೌಚಾಲಯವನ್ನು ಅಗಿಯೋರು ಯಾರಾದರೂ ಇದ್ರೆ ಕರೆಸ್ರಪ್ಪ ಅಂತೇಳಿ ಯಾರೋ ಲೋಕಲ್ ಯಾರನ್ನೋ ಒಬ್ಬರನ್ನು ಕರೆಸಿರ್ತಾರೆ. ಆ ವ್ಯಕ್ತಿ ಮುಖಕ್ಕೆ ಕರ್ಚಿಫನ್ನು ಹಾಕ್ಕೊಂಡಿರ್ತಾನೆ. ಆದರೆ ಎಲ್ಲವನ್ನೂ ಅಗದ ಮೇಲೆ ಅದನ್ನು ತೆಗೆದ ತಕ್ಷಣಕ್ಕೆ
ಆತನಿಗೆ ವಾಮಿಟೇ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆತನಿಗೆ ಅಲ್ಲಿ ನಿಂತ್ಕೊಳ್ಳಿಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಪೊಲೀಸ್ನವರು ಅದಾದ ನಂತರ ಬಂದು ಅಲ್ಲಿ ಹತ್ತಿರ ನಿಂತ್ಕೊಂಡು ನೋಡೋದು. ಅಂದರೆ ಕಂಪ್ಲೀಟ್ ಅಸ್ಥಿ ಪಂಜರ. ಸದ್ಯ ಈ ಸಿಕ್ಕಿರ್ತಕ್ಕಂತಹ ಆ ಪಳೆಯುಳಿಕೆಗಳನ್ನು PM ರಿಪೋರ್ಟ್ಗಾಗಿ ಕಳಿಸ್ಕೊಟ್ಟಿದ್ದಾರೆ ಲ್ಯಾಬ್ಗೆ. ಮತ್ತು ರೂಬಿಗೆ ಬೇರೆ ಯಾರಾದರೂ ಸಾಥ್ ಕೊಟ್ಟಿದ್ದಾರಾ ಅನ್ನೋ ದೃಷ್ಟಿಯಲ್ಲೂ ಕೂಡ ಪೊಲೀಸ್ನವರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ನೆರೆಯವರನ್ನ ವಿಚಾರಿಸಿದಾಗ ಗೌರವ್ ದೀಕ್ಷಿತ್ ಅನ್ನೋರು ಒಬ್ಬರು ಮಾತನಾಡ್ತಾರೆ. ಈ ದಂಪತಿಗಳು ಆಗಾಗ ಜಗಳ ಆಡ್ತಾಯಿದ್ರು ಅಂತ ಹೇಳ್ತಾರೆ. ಮತ್ತು ಭರತ್ಪುರ ಮೂಲದ ಸುರೇಂದ್ರ ಶರ್ಮಾ ಸುಮಾರು 9 ವರ್ಷಗಳಿಂದ ರೇಣುಕಾಧಾಮ್ ಕಾಲೋನಿಯಲ್ಲಿ ತನ್ನ ಫ್ಯಾಮಿಲಿ ಜೊತೆಗೆ ವಾಸ ಮಾಡ್ತಾಯಿದ್ರು ಅನ್ನೋ ಒಂದು ಪ್ರೈಮರಿ ಮಾಹಿತಿಗಳನ್ನು ಅವ್ರು ಕೊಟ್ಟಿರೋದು. ಹೆಚ್ಚಾಗಿ ಸುರೇಂದ್ರನ ಕುಡಿತ ಮಾತ್ರ ಅಲ್ಲದೆ ಆತನ ತಂದೆಯ ಸರ್ಕಾರಿ ಪೆನ್ಷನ್ ಹಣದ ವಿಚಾರವಾಗಿಯೂ ಕೂಡ ಇಬ್ಬರು ದಂಪತಿಗಳ ನಡುವೆ ದೊಡ್ಡ ಮಟ್ಟದ ಆಸ್ತಿ ಮತ್ತು ಆರ್ಥಿಕವಾದಂಥ ಕಲಹಗಳು ನಡೀತಾ ಇದ್ವು ಅನ್ನೋದು ನೆರೆಹೊರೆಯವರಿಂದ ಬಯಲಾಗಿದೆ. ನೋಡಿ, ಸುರೇಂದ್ರ ಕಾಣೆಯಾಗಿದ್ದಾನೆ ಅನ್ನೋ ನಾಟಕವಾಡ್ತಾ ಇದ್ದಂಥ ಅವಧಿಯಲ್ಲೇ ಆತನ ಬ್ಯಾಂಕ್ ಖಾತೆಯಿಂದ ಈ ಮಹಿಳೆ ATM ಮುಖಾಂತರವಾಗಿ ನಿರಂತರವಾಗಿ ಹಣವನ್ನು ಡ್ರಾ ಮಾಡ್ತಾ ಇದ್ಲಂತೆ. ಸುರೇಂದ್ರನ ಅಣ್ಣ ಬ್ಯಾಂಕ್ ಸ್ಟೇಟ್ಮೆಂಟನ್ನು ಪರಿಶೀಲನೆ ಮಾಡಿದಾಗ ರೂಬಿಯ ಮೇಲೆ ಭಾಳಷ್ಟು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಕಾಣೆಯಾದಂಥ ವ್ಯಕ್ತಿ ATMನಿಂದ ಹಣ ಹೇಗೆ ತೆಗಿಲಿಕ್ಕೆ ಸಾಧ್ಯ, ಪಾಸ್ವರ್ಡ್ ಎಲ್ಲವನ್ನೂ ಕೂಡ ಕೊಟ್ಟಿದ್ನ, ಹಾಗಾದ್ರೆ ಇದನ್ನು ಮಾಡ್ತಾ ಇರೋದು ಯಾರು, ಈ ಥರದ ಅನುಮಾನಗಳು. ಸುಮಾರು 45 ದಿನಗಳ ಕಾಲ ತೇವಾಂಶ ಇರತಕ್ಕಂಥ ಬಾತ್ರೂಮ್ ನೆಲದಡಿಯಲ್ಲೇ ಹೂತಿಟ್ಟಿರೋದ್ರಿಂದ ಪೊಲೀಸ್ನವರು JCB ಮತ್ತು ಕಾರ್ಮಿಕರ ಸಹಾಯದಿಂದ ನೆಲ ಹಗೆದಿದ್ದು ಸಂಪೂರ್ಣ ಸ್ಮೆಲ್ ಬರ್ತಾ ಇತ್ತು. ಅದಾದಮೇಲೂ ಕೂಡ ಇನ್ನೂ ಹೆಚ್ಚಿನ ಮಾಹಿತಿ ಅಂದರೆ ಆ ಕುತ್ತಿಗೆಯಲ್ಲಿದ್ದಂಥ ರುದ್ರಾಕ್ಷಿ ಮಾಲೆ ಮತ್ತು ಮಣಿಕಟ್ಟಿನಲ್ಲಿದ್ದಂಥ ಲೋಹದ ಕಡಗ, ಮೆಟಲ್ ಕಡ, ಅವೆರಡೂ ಕೂಡ ಹಾಗೆ ಉಳ್ಕೊಂಡಿದ್ದಾವೆ. ಅವು ಕೂಡ ಏನೂ ಆಗಿಲ್ಲ. ಇನ್ನು ಸುರೇಂದ್ರನ ಕುಟುಂಬಸ್ಥರು ಆ ರುದ್ರಾಕ್ಷಿ ಮಾಲೆ ಮತ್ತು ಖಡ್ಗವನ್ನು ನೋಡಿ ಇದು ಸುರೇಂದ್ರನ ಮೃತದೇಹವೇ ಅಂತ ಹೇಳಿ ಒಪ್ಕೊಂಡಿರೋದು. ಸದ್ಯ ರೂಬಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಇಷ್ಟೊಂದು ದೊಡ್ಡ ಕೃತ್ಯ ಮತ್ತು ಈ ಒಂದು ಹೂತು ಹಾಕುವ ಪ್ರಕ್ರಿಯೆ ನೀನು ಒಬ್ಬಳೇ ಮಾಡಿರ್ಲಿಕ್ಕೆ ಸಾಧ್ಯವಿಲ್ಲ, ಯಾರಾದರೂ ಬೇರೆ ಇದ್ದಾರೆ ಅನ್ನೋ ಆ್ಯಂಗಲ್ನಲ್ಲೂ ಕೂಡ ತನಿಖೆ ನಡೀತಾ ಇದೆ. ಭಿಕ್ಷುಕರ ಪ್ರೀತಿಯಿಂದ ಕೀರನ್ನು ತಿನ್ನಿಸಿದ್ದು, ಅದಾದಮೇಲೆ ಕುತ್ತಿಗೆ ಇಸ್ಕಿದ್ದು. ನೋಡಿ, ಅದೇ ಜಾಗದಲ್ಲಿ ನಿಂತ್ಕೊಂಡಿಕ್ಕೆ ನಿತ್ಯ ಸ್ನಾನ ಮಾಡ್ತಾ ಇರೋದು. ಪೊಲೀಸ್ನವ್ರ ಕಲ್ಲಿದೆಯನ್ನು ಕೂಡ ಕೆಲವೊಬ್ಬರು ಪೊಲೀಸ್ನವ್ರು ಗಟ್ಟಿ ಹಿಡ್ತಾ ಇರ್ತಾರೆ, ಅನೇಕ ಕೇಸುಗಳನ್ನು ಕೂಡ ನೋಡಿರ್ತಾರೆ. ಅದಕ್ಕೆ ನಾನು ಕಲ್ಲಿದೆ ಅನ್ನೋ ಪದ ಬಳಸಿದ್ದು. ಅವ್ರನ್ನೂ ಕೂಡ ಬೆಚ್ಚು ಬೀಳಿಸುವಂತೆ ಮಾಡಿರೋದು. ನಿತ್ಯ ಈ ಥರದೊಂದು ಕುಡಿತದ ಚಟ, ಕುಟುಂಬದ ಕಲಹ, ಯಾವುದೇ ಮನೆತನವನ್ನು ಕೂಡ ಎಷ್ಟು ಭೀಕರ ಹಂತಕ್ಕೆ ತೆಗೆದುಕೊಂಡು ಹೋಗಬಹುದು ಅನ್ನೋದಕ್ಕೆ ಈ ದುರಂತವೇ ಸಾಕ್ಷಿ. ದಂಪತಿಗಳ ನಡುವೆ ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಸಮಸ್ಯೆಗಳಿಗೆ ಕಾನೂನಾತ್ಮಕವಾಗಿ ವಿಚ್ಛೇದನ ಪಡೆದು ದೂರಾಗುವಂಥ ದಾರಿಗಳು ಕೂಡ ಇದ್ದಾವೆ. ಅದನ್ನು ಬಿಟ್ಟು ಕ್ಷಣಿಕ ಕೋಪ, ದ್ವೇಷಕ ಕಾನೂನನ್ನು ಕೈಗೆತ್ಕೊಂಡ್ರೆ ರೂಬಿ ಇವತ್ತು ತನ್ನ ಗಂಡನ ಪ್ರಾಣವನ್ನು ತೆಗೆದು ಇಬ್ಬರು ಹೆಣ್ಣು ಮಕ್ಕಳ ಭವಿಷ್ಯವನ್ನು ಕತ್ತಲಿಗೆ ತಳ್ಳಿಬಿಟ್ಟಿದ್ದಾಳೆ. ಯಾವುದೇ ಸಮಸ್ಯೆಗೆ ಇದೇ ಪರಿಹಾರ ಅಲ್ಲ, ಅದು ಕೇವಲ ವಿನಾಶಕ್ಕೆ ಮಾತ್ರ ದಾರಿ ಮಾಡ್ಕೊಬಿಡುತ್ತೆ. ಆಮೇಲೆ ಇನ್ನೊಂದು ಹೆಚ್ಚಿನ ಮಾಹಿತಿ ಅಂದರೆ, ನಿಮ್ಮ ಸುತ್ತಮುತ್ತ ಅಪರಿಚಿತರ ಮನೆಯಲ್ಲಿ ಅಥವಾ ಪರಿಚಿತರ ಮನೆಯಲ್ಲಿ ಇಂಥ ವಿಪರೀತ ಕೌಟುಂಬಿಕ ಕಲಹಗಳಿದ್ದರೆ ನೀವಾದರೂ 3ನೇ ವ್ಯಕ್ತಿಯಾಗಿ ಸುಮ್ಮನೆ ಕೂರ್ಲಿಕ್ಕೆ ಹೋಗಬೇಡಿ. ಪೊಲೀಸ್ ಕಂಪ್ಲೇಂಟ್ ಕೊಡಿ, ಅಥವಾ ಅಕ್ಕಪಕ್ಕದವರು ಅಥವಾ ಸಂಬಂಧಿಕರು ಸಕಾಲದಲ್ಲಿ ಮಧ್ಯಸ್ಥಿಕೆನ ವಹಿಸ್ಲಿಕ್ಕೆ ಹೇಳಿ, ಅವ್ರ ಫ್ಯಾಮಿಲಿಯವ್ರಿಗೆ ಹೇಳಿ, ಅಥವಾ ಒಂದು ಜೀವವನ್ನಾದರೂ ಉಳಿಸ್ಬೋದಿತ್ತು ಅಂತ ಅಷ್ಟೇ ಹೇಳೋದು. ಅಥವಾ ಒಂದು ಕುಟುಂಬ ಬೀದಿಗೆ ಬೀಳೋದು ತಪ್ಪಾಯಿತು. ಅಪರಾಧವನ್ನು ಮೌನವಾಗಿ ಸಹಿಸೋದು ಅಥವಾ ನೋಡಿಯೂ ನೋಡದಂತೆ ಇರೋದು ಕೂಡ ಅಪರಾಧಕ್ಕೆ ದಾರಿ ಮಾಡಿಕೊಟ್ಟ ಹಾಗೆ ಅನ್ನೋದನ್ನ ಮರಿಬಾರ್ದು. ಇನ್ನು ಕ್ಷಣಿಕ ಆವೇಶಕ್ಕೆ ಬುದ್ಧಿ ಕಳೆದುಕೊಂಡು ಜೀವನವನ್ನೇ ಹಾಳು ಮಾಡ್ಕೊಳ್ಬೇಡಿ ಅಂತ ಸದಾ ಜಾಗೃತರಾಗಿರಿ ಅಂತ ನಮ್ಮ ವೀಕ್ಷಕರಿಗೆ ಹೇಳ್ತಾ ಇರೋದು ನಾನು. ಮತ್ತು ಈ ಸುರೇಂದ್ರ ಅವರ ಮೃತದೇಹ ಏನೋ 45 ದಿನಗಳ ನಂತರ ಬಾತ್ರೂಮ್ನಿಂದ ನೆಲದಿಂದ ಹೊರಗೆ ಬಂತು. ಆದರೆ ಸಮಾಜದಲ್ಲಿ ಹೆಣ್ಣಿನ ಮೇಲಿರ್ತಕ್ಕಂಥ ಪವಿತ್ರವಾದಂಥ ಗೌರವ, ಆ ನಂಬಿಕೆ ಉಳಿಸ್ಕೊಂಡಿರ್ತಕ್ಕಂಥ ನಂಬಿಕೆ, ಈ ರೂಬಿ ಶರ್ಮಾ ಅನ್ನೋ ಒಂದು ಪಿಶಾಚಿ ಸಜೀವವಾಗಿ ಸಮಾಧಿಯನ್ನೇ ಮಾಡಿಬಿಟ್ಲು. ಕಣ್ಣೀರನ್ನೇ ಬಂಡವಾಳವನ್ನು ಮಾಡಿಕೊಂಡು ಇಡೀ ಪೊಲೀಸ್ ಇಲಾಖೆಯನ್ನೇ ನಡಗಿಸಿದಂಥ ಈ ಸೈಕೋ ಪತ್ನಿಗೆ ಕಾನೂನು ಯಾವ ರೀತಿಯ ಕಠಿಣ ಶಿಕ್ಷೆ ವಿಧಿಸಬೇಕು ಅನ್ನೋ ಅಭಿಪ್ರಾಯವನ್ನು ನೀವು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಧನ್ಯವಾದ.